ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ಸೈನ್ಸ್ ಅಧ್ಯಾಯ 3 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. GP ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ HST ಎಕ್ಸಾಮಿನೇಷನ್ಗೆ ಮತ್ತು CTET ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದೆ 2 ಅಧ್ಯಾಯಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ಗೆ ವಿಸಿಟ್ ಕೊಟ್ಟು ನೋಡ್ಬೋದು. ಮತ್ತು ಈ ಚಾನಲ್ಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ತುಂಬ ಉಪಯುಕ್ತವಾದ ಇಂಪಾರ್ಟೆಂಟ್ ನೋಟ್ಸ್ ಮತ್ತು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಚಾಪ್ಟರ್ಲಿ ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದರಲ್ಲಿ ಬರುವಂಥ ವಿಧಗಳು ಮತ್ತು ಯಾವ ರೀತಿಯಾಗಿ ಪ್ರೋಸೆಸ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ನಿಸರ್ಗದಲ್ಲಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯ ಆಧಾರದ ಮೇಲೆ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಈಗ ಮೊದಲನೇದಾಗಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ನಾವು ಡಿವೈಡ್ ಮಾಡ್ತೀವಿ. ನಾನ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್. ರಿನ್ಯೂವೇಬಲ್ ಅಂತಂದರೆ ನಿಸರ್ಗದಲ್ಲಿ ಈ ಸಂಬಂಧಗಳು ಅಪರಿಮಿತ ಪ್ರಮಾಣದಲ್ಲಿವೆ ಮತ್ತು ಮಾನವನ ಚಟುವಟಿಕೆಗಳಿಂದ ಇವು ಬರಿದಾಗುವುದಿಲ್ಲ. ಇವುಗಳಿಗೆ ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಉದಾಹರಣೆಯಾಗಿ ನೋಡೋದಾದರೆ ಸೌರ ಬೆಳಕು ಮತ್ತು ಗಾಳಿ ಇವು ಯಾವತ್ತಿಗೂ ಈ ಭೂಮಿಯ ಮೇಲೆ ಬರಿದಾಗುವುದಿಲ್ಲ. ಇದು ಮಾನವನ ಚಟುವಟಿಕೆಯಿಂದ ಇದು ಏನಾಗೋದಿಲ್ಲ, ಖಾಲಿ ಆಗುವುದಿಲ್ಲ ಭೂಮಿ ಮೇಲೆ. ಹಾಗಾಗಿ ಇದನ್ನು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಒಂದು ವಿಧ ಯಾವುದಪ್ಪ ಅಂದರೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಅಥವಾ ನಾನ್ ರಿನ್ಯೂವೇಬಲ್ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ಇವುಗಳಂದರೆ ಏನು, ಯಾವ ರೀತಿಯಾಗಿರ್ತವೆ ಅಂತ ಅಂದಾಗ, ನಿಸರ್ಗದಲ್ಲಿ ಈ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿರುತ್ತೆ. ಮಾನವನ ಚಟುವಟಿಕೆಯಿಂದ ಇದು ಬರಿದಾಗುವ ಸಾಧ್ಯತೆಗಳಿರುತ್ತೆ. ಈ ಸಂಪನ್ಮೂಲಗಳಿಗೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಮಾನವನ ಚಟುವಟಿಕೆಯಿಂದ ಅರಣ್ಯಗಳು ಹಾಳಾಗ್ತವೆ, ವನ್ಯಜೀವಿಗಳು ಹಾಳಾಗ್ತವೆ, ಖನಿಜ ಸಂಪತ್ತು ಹಾಳಾಗುತ್ತೆ, ಕಲ್ಲಿದ್ದಲು ಹಾಳಾಗುತ್ತೆ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಇವೆಲ್ಲವೂ ಕೂಡ ಬರಿದಾಗುವಂಥ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ನಾವೀಗ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ಈ ಒಂದು ನಾವು ಚಾಪ್ಟ್ರಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಮೊದಲನೇದಾಗಿ ಪಳೆಯುಳಿಕೆ ಇಂಧನಗಳು ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಪಳೆಯುಳಿಕೆ ಇಂಧನಗಳು ಅಂತಂದರೆ ಏನಪ್ಪ ಅಂದರೆ, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಂತಹ ಕೆಲವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಸತ್ತ ಜೀವಿಗಳ ಉಳಿಕೆಯಿಂದಾಗಿ ಅಥವಾ ಪಳೆಯುಳಿಕೆಯಿಂದಾಗಿ ಉಂಟಾಗುತ್ತವೆ. ಆದ್ದರಿಂದ ಇವುಗಳನ್ನು ಪಳೆಯುಳಿಕೆ ಇಂಧನಗಳು ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ನಿಸರ್ಗದಲ್ಲಿ ಯಾವುದೇ ಒಂದು ಪ್ರಕೃತಿಯ ವಿಕೋಪದಿಂದಾಗಿ ಎಲ್ಲ ಜೀವಿಗಳು ಒಟ್ಟೊಟ್ಟಿಗೆ ಅಥವಾ ಯಾವುದೇ ಒಂದು ಭೂಕಂಪ ಆಗಿರ್ಬೋದು, ಭೂಕಂಪದಿಂದ ನೆಲ ಅದಿರಿದಾಗ ಆ ಒಂದು ಭೂಕಂಪದಿಂದ ಉಂಟಾದ ಭೂಮಿಯ ಒಂದು ಬಿರುಕಿನಿಂದ ಅಲ್ಲಿ ಒಳಗಡೆ ಸೇರಿರುವಂಥ ಸತ್ತ ಜೀವಿಗಳು ಅಥವಾ ಗಿಡ ಮರಗಳು ಅಥವಾ ಈ ರೀತಿಯಾದ ಪಳೆಯುಳಿಕೆ ಇಂದ ಉಂಟಾಗುವಂಥ ಇಂಧನಗಳಿಗೆ ನಾವು ಪಳೆಯುಳಿಕೆ ಇಂಧನಗಳು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಇಲ್ಲಿ ಸಸ್ಯ ಸಂಪತ್ತಿರುತ್ತೆ. ಈ ಸಸ್ಯ ಸಂಪತ್ತು ಯಾವುದೇ ಒಂದು ಕಾರಣದಿಂದ ಅದು ಏನಾಗುತ್ತೆ ಅಂದರೆ ಭೂಮಿಯ ಒಳಭಾಗಕ್ಕೆ ಸೇರುತ್ತೆ. ಭೂಮಿಯ ಒಳಭಾಗಕ್ಕೆ ಸೇರಿದಾಗ ಅಲ್ಲಿ ಲಿಗ್ನಿಟಿ ಉಂಟಾಗುತ್ತೆ. ಅಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲವೂ ಕೂಡ ಡಿಕಾಂಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಕಾಂಪೋಸ್ ಆದ ನಂತರ ಈ ರೀತಿಯಾಗಿ ನೆಲದಾಳದಲ್ಲಿ ಈ ಒಂದು ಸತ್ತ ಜೀವಿಗಳು ಸೇರಿದಾಗ ಇಲ್ಲಿ ಭೂಮಿ ಆಳಕ್ಕೆ ಸೇರಿದಾಗೆ ಈ ರೀತಿಯಾಗಿ ಭೂಮಿ ಆಳದಲ್ಲಿ ಅಧಿಕವಾದ ಉಷ್ಣ ಮತ್ತು ಅಧಿಕವಾದ ಒತ್ತಡದಿಂದಾಗಿ ಈ ಒಂದು ಪಳೆಯುಳಿಕೆ ಇಂಧನಗಳು ಕ್ರಮೇಣ ಇದು ತಮ್ಮ ಆಕಾರದಲ್ಲಿ ಕಡಿಮೆ ಆಗ್ತಾ ಇದು ಕೊನೆಯದಾಗಿ ಇದರಿಂದ ಈ ಒಂದು ಭೂಮಿ ಆಳದಲ್ಲಿ ಹಲವಾರು ಕೋಟ್ಯಾನುಗಟ್ಟಲೆ, ಲಕ್ಷಾನುಗಟ್ಟಲೆ ವರ್ಷಗಳ ಕಾಲ ಭೂಮಿಯಲ್ಲಿ ಹುದುಗಿಕೊಂಡು ಈ ರೀತಿಯಾಗಿ ಪಳೆಯುಳಿಕೆಯಿಂದ ಕಲ್ಲಿದ್ದಲಾಗಿ ಮಾರ್ಪಾಡು ಹೊಂದೋದನ್ನು ನಾವು ನೋಡ್ತೀವಿ. ಇವುಗಳಿಗೆ ಪಳೆಯುಳಿಕೆ ಅಂತ ಹೇಳಿ ಕರಿತೀವಿ.
ಇದೇ ರೀತಿಯಾಗಿ ನಾವು ಕಲ್ಲಿದ್ದಲು ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಅಂತ ನೋಡಿದ್ವಿ. ಇದು ಈ ರೀತಿಯಾಗಿ ಮಾರ್ಪಾಡಾಗುವಂಥದ್ದು. ಹಾಗಾದರೆ ಕಲ್ಲಿದ್ದಲು ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಕಲ್ಲಿದ್ದಲನ್ನು ಶಾಖೋತ್ಪನ್ನ, ಇದು ತಪ್ಪಾಗಿದೆ. ಕಲ್ಲಿದ್ದಲನ್ನು ಶಾಖೋತ್ಪನ್ನ ವಿದ್ಯುತ್ ಶಕ್ತಿಯ ಉತ್ಪಾದನೆಗೂ ಇದನ್ನು ಬಳಸಲಾಗುತ್ತದೆ. ಕಲ್ಲಿದ್ದಲನ್ನು ಯಾಕೆ ಬಳಸ್ತಾರಪ್ಪ ಅಂದರೆ ವಿದ್ಯುತ್ನ ಶಾಖೋತ್ಪನ್ನ ವಿದ್ಯುತ್ ಶಕ್ತಿಯನ್ನಾಗಿ ಉತ್ಪಾದನೆ ಮಾಡಲು ಕಲ್ಲಿದ್ದಲನ್ನು ಬಳಸ್ತಾರೆ. ಈ ಕಲ್ಲಿದ್ದಲನ್ನು ಹಿಂದಿನ ಒಂದು ಕಾಲದಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದೆ ಕಲ್ಲಿದ್ದಲನ್ನು ಈ ರೈಲ್ವೆಗಳನ್ನು ಓಡಿಸ್ಲಿಕ್ಕೆ ಇಂಧನವಾಗಿ ಈ ಕಲ್ಲಿದ್ದಲನ್ನು ಬಳಸುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈ ಒಂದು ಕಲ್ಲಿದ್ದಿನ ಪ್ರೊಸೀಸಲ್ಲಿ ಒಂದು ಇಂಪಾರ್ಟೆಂಟ್ ಡೆಫಿನೇಷನ್ ಇದೆ. ಏನು ಡೆಫಿನೇಷನ್ಪ ಅಂದರೆ ಕಾರ್ಬನೀಕರಣ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ. ಕಾರ್ಬನೀಕರಣ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ. ಹಾಗಂದರೆ ಏನು ಅಂತ ನೋಡೋದಾದರೆ, ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನ್ ಅನ್ನು ಹೊಂದಿರುವುದರಿಂದ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕಾರ್ಬನೈಜೇಷನ್ ಅಂದರೆ ಏನು ಅಂತ ಕೇಳ್ತಾರೆ. ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನ್ನನ್ನು ಹೊಂದಿರುತ್ತೆ. ಇದು ಯಾವ ರೀತಿಯಾಗಿ ಉಂಟಾಗುತ್ತೆ? ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವಂಥ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಎಂದು ಕರೀತಾರೆ. ಹಾಗಾದರೆ ಸಸ್ಯಗಳ ಉಳಿಕೆ ಅಂತ ಕೂಡ ಕರೀತಾರೆ, ಪಳಿ ಉಳಿಕೆಯಿಂದ ಅಂತ ಕೂಡ ಕರೀತಾರೆ. ಈ ಸಸ್ಯಗಳ ಉಳಿಕೆಯಿಂದ ಉಂಟಾಗುವ ಕಲ್ಲಿದ್ದಲನ್ನು ಪಳಿ ಉಳಿಕೆ ಎಂದು ಕರೆಯುತ್ತಾರೆ. ಕಲ್ಲಿದ್ದಲನ್ನು ಕೂಡ ನಾವು ಏನಂತ ಕರಿತೀವಿ? ಪಳಿ ಉಳಿಕೆ ಅಂತ ಹೇಳಿ ಕರಿತೀವಿ. ಸ್ವಲ್ಪ ಗ್ರಾಮರ್ ಮಿಸ್ಟೇಕ್, ವರ್ಡ್ ವೇರಿಯೇಷನ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಇದು ಪಳಿ ಉಳಿಕೆ ಅಂತ ಆಗಬೇಕಾಗಿತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ಕಲ್ಲಿದ್ದಲನ್ನು ಗಾಳಿಯಲ್ಲಿ ಉರಿಸಿದಾಗ ಮತ್ತು ಕಾಸಿದಾಗ ಕಲ್ಲಿದ್ದಲು ಕುರಿದು ಏನು ಮಾಡುತ್ತೆ ಅಂದರೆ ಕಲ್ಲಿದ್ದಲು ಕಾರ್ಬನ್ ಡೈಆಕ್ಸೈಡನ್ನು ಅನಿಲವಾಗಿ ಉತ್ಪಾದನೆ ಮಾಡುತ್ತೆ. ಕಲ್ಲಿದ್ದಲನ್ನು ಕಾಯಿಸಿದಾಗ ಗಾಳಿಯಲ್ಲಿ ಉರಿಸಿದಾಗ ಅದು ಕಾರ್ಬನ್ ಡೈಆಕ್ಸೈಡನ್ನು ಅನಿಲವನ್ನು ಉತ್ಪಾದನೆ ಮಾಡುವಂಥದ್ದು. ಹಾಗೆ ಕಲ್ಲಿದ್ದಲಲ್ಲಿ ಬರುವಂಥ ಮುಖ್ಯವಾದ ಇನ್ನೊಂದಿಷ್ಟು ಏನಪ್ಪ ಅಂದರೆ ಪ್ರಮುಖವಾದವು. ಒಂದು ಮೊದಲನೇದಾಗಿ ಕೋಕ್ ಅಂತ ಹೇಳಿ ಕರಿತೀವಿ. ಎರಡನೇದು ಕಲ್ಲಿದ್ದಲು ಡಾಂಬರ್ ಅಂತ ಕರಿತೀವಿ. ಮತ್ತು ಅನಿಲಗಳಂಥ ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲು ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತೆ. ಕಲ್ಲಿದ್ದಲಿಂದ ಏನು ಮಾಡ್ತಾರೆ? ಕೋಕನ್ನು ಮಾಡ್ತಾರೆ. ಕಲ್ಲಿದ್ದಲಿಂದ ಏನು ಮಾಡ್ತಾರೆ? ಕಲ್ಲಿದ್ದಲು ಡಾಂಬರನ್ನು ಮಾಡ್ತಾರೆ. ಈ ರೀತಿಯಾಗಿ ಕಲ್ಲಿದ್ದಲ ಅನಿಲಗಳಂಥ ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲು ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಲಾಗುವುದು. ಹಾಗಾದರೆ ಕೋಕ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಕೋಕ್ ಇದೊಂದು ಕಠಿಣವಾದ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು. ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ. ಇದನ್ನು ಉಕ್ಕಿನ ಉತ್ಪಾದನೆಯಲ್ಲಿ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಬಳಸಲಾಗುತ್ತದೆ. ಕೋಕನ್ನು ಎಲ್ಲಿ ಬಳಸ್ತಾರೆ? ಇದು ಯಾವುದರಿಂದ ಮಾರ್ಪಾಡು ಮಾಡಿರುವಂಥದ್ದು? ಕಲ್ಲಿದ್ದಲಿಂದ ಮಾರ್ಪಾಡು ಮಾಡಿರುವಂಥದ್ದು. ಕಲ್ಲಿದ್ದು ಇದು ಒಂದು ಕಠಿಣವಾದ, ತುಂಬ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಇದ್ದರೂ ಕೂಡ ಇದರಲ್ಲಿ ಕೆಲವೊಂದಿಷ್ಟು ರಂಧ್ರಗಳಿರ್ತವೆ. ಇದು ಒಂದು ಕಪ್ಪು ವಸ್ತು. ಇದನ್ನು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಅಂತ ಹೇಳಿ ಕರೀತಾರೆ. ಇದನ್ನು ಉಕ್ಕು ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಕಲ್ಲಿದ್ದಲು ಡಾಂಬರ್ ಅದು ಅಂದರೆ ಏನು ಅಂತ ನೋಡೋದಾದರೆ, ಈಗ ನೀವು ಸಾಮಾನ್ಯವಾಗಿ ಕಪ್ಪು ಬಣ್ಣದ ವಸ್ತು ಡಾಂಬರೀಕರಣ ಮಾಡೋದು ನೋಡಿರ್ಬೋದು ರೋಡ್ ಮೇಲೆ. ಕಲ್ಲಿದ್ದಲು ಡಾಂಬರ್ ಇದು ಒಂದು ಹಿತಕರವಲ್ಲದ ವಾಸನೆಯನ್ನು, ಇದು ವಾಸನೆ ತಗೋಬೇಕು ಅಂತ ಅನಿಸೋದಿಲ್ಲ. ಇದು ಹಿತಕರವಲ್ಲದ ವಾಸನೆ ಆಗಿರುತ್ತೆ. ಇದು ಕಪ್ಪಗಿನ ಮಂದವಾದ ದ್ರವ ರೂಪದಲ್ಲಿರುತ್ತೆ. ಇದು ಏನಾಗಿರುತ್ತೆ ಅಂದರೆ ಸುಮಾರು 200 ವಸ್ತುಗಳ ಮಿಶ್ರಣದಿಂದ ಇದು ಆಗಿರುವಂಥದ್ದು. ಈ ಒಂದು ಕಲ್ಲಿದ್ದಲ ಡಾಂಬರ್ನ ಉಪಯೋಗ ಏನು ಅಂತ ನೋಡೋದಾದರೆ ಸುಮಾರು ಉಪಯೋಗಗಳಿದ್ದಾವೆ. ಈ ಒಂದು ಡಾಂಬರ್ನಿಂದ ಸಂಶ್ಲೇಷಿತ ರಂಗುಗಳು ಅಂದರೆ ಆರ್ಟಿಫಿಷಿಯಲ್ ಕಲರ್ಸ್ಗಳನ್ನು ಇಲ್ಲಿ ರೆಡಿ ಮಾಡ್ತಾರೆ. ಇದರಿಂದ ಮೆಡಿಸಿನ್ಗಳನ್ನು ಕೂಡ ರೆಡಿ ಮಾಡ್ತಾರೆ. ಸ್ಫೋಟಕಗಳು, ಸುವಾಸಿಕಗಳು, ಇಟ್ ಮೀನ್ಸ್ ಪರ್ಫ್ಯೂಮನ್ನು ಇದರಿಂದ ಕೂಡ ತಯಾರು ಮಾಡ್ಬೋದು.
ಪ್ಲಾಸ್ಟಿಕ್ಗಳು, ಬಣ್ಣಗಳು, ಛಾಯಾಗ್ರಹಣದ ವಸ್ತುಗಳು, ಪತಂಗಗಳು. ಈ ರೀತಿಯಾಗಿ ಸುಮಾರು ಉಪಯೋಗಗಳು ಏನಿದಾವಪ್ಪ ಅಂದರೆ ಇದು ಕಲ್ಲಿದ್ದಲಿನ ಡಾಂಬಾರ್ನಿಂದ ಮಾಡುವಂಥದ್ದು. ಸೊ ಇಂಪಾರ್ಟೆಂಟ್ ಕ್ವಶನ್ನು ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಕೇಳ್ಬೋದು, ಅಥವಾ ಯಾವುದಾದ್ರೂ 4 ಉಪಯೋಗಗಳನ್ನು ಕಲ್ಲಿದ್ದಲ ಡಾಂಬಾರ್ನ ಉಪಯೋಗಗಳನ್ನು ಬರೀರಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ಮುಖ್ಯವಾಗಿರುವಂಥ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಕೀಟಗಳ ವಿಕರ್ಷಕಗಳಾಗಿ ಇಟ್ ಮೀನ್ಸ್ ಕಿಟಕಿಗಳಾಗಿರ್ಬೋದು. ಕೀಟಗಳ ಒಂದು ಪ್ರಾಪರ್ಟಿ ಏನಾಗಿರುತ್ತೆ, ಎಲ್ಲಿ ಆಕರ್ಷಣೀಯ ಕಲರ್ಗಳಿರುತ್ತೆ ಎಲ್ಲಿ ಆಕರ್ಷಣೀಯ ಕಲರ್ ಇರುತ್ತೆ ಅಲ್ಲಿ ಅಟ್ರ್ಯಾಕ್ಟ್ ಆಗುವಂಥದ್ದು ಕೀಟಗಳ ಒಂದು ಸ್ವಭಾವ. ಆದರೆ ಕೀಟಗಳನ್ನು ಬರದೇ ಇರುವ ಹಾಗೆ ಕೀಟ ವಿಕರ್ಷಕಗಳನ್ನು ಅಳವಡಿಕೆ ಮಾಡುವುದು ಈ ಕಲ್ಲಿದ್ದಲಿನ ಡಾಂಬಾರ್ನಿಂದಾಗಿ. ಮತ್ತು ಈ ಕಲ್ಲಿದ್ದಲ ಡಾಂಬಾರ್ನಿಂದ ನಾವು ಸಾಮಾನ್ಯವಾಗಿ ನೋಡಿರುವಂಥದ್ದು, ಕೇಳಿರುವಂಥದ್ದು, ಉಪಯೋಗ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ ನ್ಯಾಪ್ಥಲಿನ್ ಗುಳಿಗೆಗಳನ್ನು ತಯಾರಿಸಲು ಇದನ್ನು ಬಳಸಲಾಗ್ತದೆ. ನ್ಯಾಪ್ಥಲಿನ್ ಗುಳಿಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಹಾಗಂದರೆ ಏನಪ್ಪ ಅಂದರೆ ಈಗ ಬಾತ್ರೂಮ್ಗಳಲ್ಲಿ ಆಗಿರ್ಬೋದು ಅಥವಾ ಬಟ್ಟೆಗಳ ಒಂದು ಇಡುವಂಥ ಜಾಗ ಆಗಿರ್ಬೋದು, ಅಲ್ಲಿ ನ್ಯಾಪ್ಥಲಿನ್ ವೈಟ್ ಕಲರ್ ನ್ಯಾಪ್ಥಲಿನ್ ಗುಳಿಗೆಗಳು ಸಿಗ್ತವೆ. ಅವುಗಳನ್ನು ಇಟ್ಟರೆ ಯಾಕೋ ಸ್ವಲ್ಪ ಚೆನ್ನಾಗಿರುವಂಥ ಒಂದು ಸ್ಮೆಲ್ ಬರುವಂಥದ್ದು ಇರುತ್ತೆ. ಇದು ಗಾಳಿಯೊಂದಿಗೆ ಏನಾಗುತ್ತೆ ಅಂದರೆ ರಿಯಾಕ್ಟ್ ಆಗಿ ಸ್ಮೆಲ್ಲನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವುಗಳಿಗೆ ನ್ಯಾಪ್ಥಲಿನ್ ಗುಳಿಗೆಗಳು ಅಂತ ಹೇಳಿ ಕರಿತೀವಿ. ಈಗ ನಾವು ಕಲ್ಲಿದ್ದಲ ಡಾಂಬಾರನ್ನು ಸಾಮಾನ್ಯವಾಗಿ ರೋಡ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಈಗ ಸರ್ವೇ ಸಾಮಾನ್ಯವಾಗಿ ರೋಡ್ಗಳ ನಿರ್ಮಾಣ, ರಸ್ತೆ ನಿರ್ಮಾಣ ಮಾಡಲು ಏನನ್ನು ಬಳಸ್ತಾರಪ್ಪ ಅಂದರೆ ಇಲ್ಲಿ ಇನ್ನೊಂದು ಪೆಟ್ರೋಲಿಯಂನ ಉತ್ಪನ್ನವಾದ ಬಿಟುಮಿನಸ್ ಇಲ್ಲಿ ಬಿಟುಮಿನಸ್ ಅಂತ ಆಗಬೇಕಾಗಿತ್ತು. ಬಿಟುಮಿನಸ್ ಎನ್ನುವಂಥ ಪೆಟ್ರೋಲಿಯಂನ ಒಂದು ಉತ್ಪನ್ನವನ್ನು ಬಳಸಲಾಗುತ್ತದೆ. ಬಿಟುಮಿನಸ್ ಎನ್ನುವಂಥದ್ದನ್ನು ಈ ಇತ್ತೀಚಿನ ರೋಡ್ಗಳ ತಯಾರಿಕೆಯಲ್ಲಿ ಬಿಟುಮಿನಸನ್ನು ಬಳಸಲಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಪೆಟ್ರೋಲಿಯಂ ಅಂದರೆ ಏನು? ಸಾಮಾನ್ಯವಾಗಿ ಪೆಟ್ರೋಲನ್ನೇ ಪೆಟ್ರೋಲಿಯಂ ಅಂತ ಕರಿಬೋದು ಅಂತ ನೀವು ಅನ್ನಿಸ್ತಾ ಇರ್ಬೋದು ನಿಮಗೆ. ಪೆಟ್ರೋಲಿಯಂ ಅಂತ ಏನಪ್ಪ ಅಂದರೆ ಏನು ಅಂತ ನೋಡೋದಾದರೆ, ಹಗುರವಾದ ವಾಹನಗಳಲ್ಲಿ ಹಗುರವಾದ ವಾಹನ ಅಂದರೆ ಏನು? 2 ವೀಲರ್ ವ್ಯಾನ್ಗಳು, ಅವುಗಳಿಗೆ ಹಗುರವಾದ ವ್ಯಾನ್ಗಳು ಅಂತೇಳಿ ಕರಿತೀವಿ. ಮತ್ತು ಕೆಲವೊಂದಿಷ್ಟು 4 ವೀಲರ್ಗಳಿಗೆ ಕೂಡ ಬಳಸ್ತಾರೆ. ಇದು ಪೆಟ್ರೋಲನ್ನೇ ಬಳಸುವಂಥದ್ದು. ಹಗುರವಾದ ವಾಹನಗಳಲ್ಲಿ ಪೆಟ್ರೋಲನ್ನು, ಭಾರವಾದ ವಾಹನಗಳಂತಂದರೆ ಯಾವುದು? ಈಗ ಗೂಡ್ಸ್ ಸರ್ವಿಸ್ ಮಾಡುವಂಥ ಟ್ಯಾಕ್ಸಿಗಳಾಗಿರ್ಬೋದು, ಮತ್ತು ಹೈವೇಸ್ಗಳಾಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಈ ರೀತಿಯಾದ ಭಾರವಾದ ವಾಹನಗಳಲ್ಲಿ ಡೀಸೆಲ್ಗಳನ್ನು ಬಳಸಲಾಗುತ್ತದೆ. ಈ ರೀತಿಯಾದ ಇಂಧನಗಳನ್ನು ನಾವು ಏನು ಪೆಟ್ರೋಲ್, ಡೀಸೆಲ್ ಅಂತ ಹೇಳಿ ಕರಿತೀವಿ ಅಲ್ವಾ, ಇವುಗಳನ್ನು ಒಟ್ಟಿಗೆ ಸೇರಿ ಪೆಟ್ರೋಲಿಯಂ ಅಂತ ಹೇಳಿ ಕರಿತೀವಿ. ನೋಡಿ, ಪೆಟ್ರೋಲ್ ಬೇರೆ, ಡೀಸೆಲ್ ಬೇರೆ, ಎರಡನ್ನು ಒಟ್ಟಿಗೆ ಕೂಡಿ ನಾವು ಪೆಟ್ರೋಲಿಯಂ ಎಂದು ಹೇಳಿ ಕರಿತೀವಿ. ಇದು ಪೆಟ್ರೋಲಿಯಂನ ಒಂದು ಡೆಫಿನೇಷನ್ ಆಗಿತ್ತು. ಏನಪ್ಪ ಪೆಟ್ರೋಲಿಯಂ ಅಂತ ಪರ್ಫೆಕ್ಟಾಗಿ ಹೇಳೋದಾದರೆ, ಹಗುರವಾದ ವಾಹನಗಳಲ್ಲಿ ಪೆಟ್ರೋಲನ್ನು, ಭಾರವಾದ ವಾಹನಗಳಲ್ಲಿ ಡೀಸೆಲನ್ನು ಬಳಸುವಂಥದ್ದು. ಈ ರೀತಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲನ್ನು ನಾವು ಪೆಟ್ರೋಲಿಯಂ ಎಂದು ಹೇಳಿ ಕರೆಯಲಾಗುತ್ತದೆ. ಹಾಗಾದರೆ ಈ ಪೆಟ್ರೋಲಿಯಂ ಎನ್ನುವಂಥದ್ದು ಸಮುದ್ರದಲ್ಲಿ ಯಾವ ರೀತಿಯಾಗಿ ಉಂಟಾಗುತ್ತೆ? ಸಾಮಾನ್ಯವಾಗಿ ಈ ಪೆಟ್ರೋಲಿಯಮನ್ನು ನಾವು ಸಮುದ್ರ ಆಳದಲ್ಲಿ ಪೆಟ್ರೋಲಿಯಂ ಬಾವಿಗಳನ್ನು ಕೊರೆದು ಅಲ್ಲಿಂದ ಪೆಟ್ರೋಲಿಯಮನ್ನು ತೆಗೆಯುವಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಇದು ಎಲ್ಲಿಂದ ಉತ್ಪತ್ತಿ ಆಯಿತು, ಯಾವ ರೀತಿಯಾಗಿ ಉತ್ಪತ್ತಿ ಆಯಿತು ಅಂತ ನೋಡ್ತಾ ಹೋಗೋಣ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗುತ್ತದೆ. ಯಾವ ರೀತಿಯಾಗಿ ಅಂತ ನೋಡೋದಾದರೆ, ಸಮುದ್ರದಲ್ಲಿ ವಾಸಿಸುವ ಜೀವಿಗಳ ಪೆಟ್ರೋಲಿಯಂ ಉಂಟಾಗುತ್ತದೆ. ಅಂದರೆ ಸಮುದ್ರದಲ್ಲಿ ವಾಸಿಸುವಂಥ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗುತ್ತದೆ. ಅದು ಹೇಗೆ ಅಂತ ನೋಡೋದಾದಾಗ, ಸಮುದ್ರದ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ಸ್ಥಳವನ್ನು ಸೇರುತ್ತವೆ.
ತಳವನ್ನು ಸೇರುತ್ತವೆ. ತಳಭಾಗದಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಈ ರೀತಿಯಾಗಿ ಶೇಖರಣೆ ಆದ ಜೀವಿಗಳ ಸುತ್ತಲೂ ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಟ್ಟು ಈ ರೀತಿಯಾದ ಪೆಟ್ರೋಲಿಯಂ ಉತ್ಪತ್ತಿಯಾಗುತ್ತದೆ. ಸಮುದ್ರದಲ್ಲಿ ಜೀವಿಗಳು ಸತ್ತು ಹೋಗಿ ಒಂದು ಸಮುದ್ರ ಆಳದಲ್ಲಿ ಸೇರಿದಾಗ ಅಲ್ಲಿ ಇರುವಂಥ ಕೆಲವೊಂದಿಷ್ಟು ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಹಲವಾರು ವರ್ಷಗಳ ಕಾಲ ಅವು ಏನಾಗುತ್ತೆ ಅಂದರೆ ಅಲ್ಲಿ ಡಿಕಾಂಪೋಸ್ ಆಗಿ ಅದು ನೆಲದಾಳಕ್ಕೆ ಸೇರಿ ಅಲ್ಲಿ ಈ ರೀತಿಯಾದ ಒಂದು ನೈಸರ್ಗಿಕವಾಗಿ ಪೆಟ್ರೋಲಿಯಮನ್ನು ಉತ್ಪತ್ತಿ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಈ ರೀತಿಯಾದ ಜೀವಿಗಳು ನೀರಿನಾಳದಲ್ಲಿ ಸತ್ತು ಹೋದಾಗ ಅಲ್ಲಿಯ ಗಾಳಿಯ ಅನುಪಸ್ಥಿತಿ, ಗಾಳಿ ಇರೋದಿಲ್ಲ, ಸಮುದ್ರ ಆಳದಲ್ಲಿ ಏನಾಗಿರೋದಿಲ್ಲ, ಗಾಳಿ ಇರೋದಿಲ್ಲ. ಇದರಿಂದ ಗಾಳಿಯ ಅನುಪಸ್ಥಿತಿ ಮತ್ತು ಅಧಿಕ ತಾಪ ಇರುತ್ತೆ. ಭೂಮಿಯ ಆಳಕ್ಕೆ ಹೋದಂತೆ ಅತ್ಯಂತ ತಾಪದಲ್ಲಿ ಇರುತ್ತೆ. ಅಧಿಕ ಒತ್ತಡಗಳಿಂದ ಅಲ್ಲಿ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿ, ಅಂದರೆ ಮಿಲಿಯನ್ ಅಂದರೆ ಕೋಟಿ ಕೋಟಿ ವರ್ಷಗಳ ನಂತರ ಅವು ಭೂಮಿಯ ಆಳಕ್ಕೆ ಹುದುಗಿಕೊಂಡು ಅವು ಏನಾಗುತ್ತೆ ಅಂದರೆ ನೈಸರ್ಗಿಕವಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆ ಆಗುವುದನ್ನು ನಾವು ಗಮನಿಸ್ತೀವಿ. ಪೆಟ್ರೋಲಿಯಂ ಯಾವ ರೀತಿಯಾಗಿ ಉತ್ಪಾದನೆ ಆಗುತ್ತೆ ಅಂತ ನೋಡೋದಾದರೆ, ಜೀವಿಗಳು ನೀರಿನಲ್ಲಿ ವಾಸಿಸುವ, ಸಮುದ್ರ ಆಳದಲ್ಲಿ ವಾಸಿಸುವ ಜೀವಿಗಳು ಸತ್ತಾಗ ಅವು ನೀರಿನ ಆಳಕ್ಕೆ ಶೇಖರಣೆಯಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಮರಳು ಮತ್ತು ಜೇಡಿಮಣ್ಣಿನಿಂದ ಶೇಖರಣೆಯಾಗಿ ಮಿಲಿಯನ್ ವರ್ಷಗಳ ಕಾಲ ಅಲ್ಲಿ ಶೇಖರಣೆಯಾಗಿ ಇವು ಅನಿಲವಾಗಿ ಪರಿವರ್ತನೆ ಆಗುವುದನ್ನು ನಾವು ನೋಡ್ತೀವಿ. ವಿಶ್ವದಲ್ಲಿ ಮೊದಲ ಬಾರಿಗೆ ಎಲ್ಲಿ ಈ ರೀತಿಯಾದ ಪೆಟ್ರೋಲಿಯಂ ಬಾವಿಗಳನ್ನು ವಿಶ್ವದಲ್ಲಿ ಮೊದಲ ಬಾರಿಗೆ ಎಲ್ಲಿ ಅಂದರೆ 1859ರಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ತೈಲ ಬಾವಿಯನ್ನು ವಿಶ್ವದಲ್ಲಿ ಮೊದಲ ಬಾರಿಗೆ ಈ ಒಂದು ತೈಲ ಬಾವಿಯನ್ನು ಕೊರೆಯಲಾಗುತ್ತೆ 1859ರಲ್ಲಿ. ಅದಾದ 8 ವರ್ಷಗಳ ನಂತರ ಭಾರತದಲ್ಲಿ ಮಹುಮ್ನಲ್ಲಿ ತೈಲ ಬಾವಿಯನ್ನು ಕೊರೆಯಲಾಗುತ್ತೆ. ಇದು ಅಸ್ಸಾಂನಲ್ಲಿ ಇರುವಂಥದ್ದನ್ನು ಇಷ್ಟೇ 1859ರಲ್ಲಿ ವಿಶ್ವದಲ್ಲಿ ಮೊದಲ ಬಾರಿಗೆ. ಅದಾದ 8 ವರ್ಷಗಳ ನಂತರ ಭಾರತದಲ್ಲಿ ತೈಲ ಬಾವಿಯನ್ನು ಕೊರೆಯಲಾಗುತ್ತೆ. ಮೊದಲ ತೈಲ ಬಾವಿಯನ್ನು ಎಲ್ಲಿ ಕೊರೆಯಲಾಯಿತು ಅಂದಾಗ ಅಸ್ಸಾಂನ ಮಹುಮ್ನಲ್ಲಿ ತೈಲ ಬಾವಿಯನ್ನು ಮೊದಲ ಬಾರಿಗೆ ಕೊರೆಯಲಾಯಿತು. ಸೊ ಈ ರೀತಿಯಾದ ಪೆಟ್ರೋ ರಾಸಾಯನಿಕ ಅಂತೇಳಿ ಬರುತ್ತೆ. ಪೆಟ್ರೋಲಿಯಂ ಅಂತ ನೋಡಿದ್ರಿ, ಪೆಟ್ರೋ ಕೆಮಿಕಲ್ಸ್ ಅಂತ ಏನಂತ ನೋಡ್ತಾ ಹೋಗೋಣ. ಪೆಟ್ರೋಕೆಮಿಕಲ್ ಅಂದರೆ ಏನು ಅಂತ. ಸೊ ಪೆಟ್ರೋಕೆಮಿಕಲ್ ಅಂದರೆ ಏನು? ಪೆಟ್ರೋಲಿಯಂ ನೈಸರ್ಗಿಕ ಅನಿಲದಿಂದ ಅನೇಕ ಉಪಯುಕ್ತ ವಸ್ತುಗಳನ್ನು ಪಡೆಯಲಾಗುತ್ತದೆ. ಈ ವಸ್ತುಗಳನ್ನು ಪೆಟ್ರೋ ರಾಸಾಯನಿಕಗಳೆಂದು ಕರೆಯಲಾಗುತ್ತೆ. ಅಂದರೆ ಪೆಟ್ರೋಲಿಯಂನಿಂದ, ನೈಸರ್ಗಿಕ ಅನಿಲದಿಂದ ಹಲವಾರು ಉಪಯುಕ್ತ ವಸ್ತುಗಳನ್ನು ಪಡೆಯಲಾಗುತ್ತದೆ. ಈ ರೀತಿಯಾಗಿ ಪಡೆಯುವಂಥ ವಸ್ತುಗಳನ್ನು ನಾವು ಪೆಟ್ರೋಕೆಮಿಕಲ್ಸ್ ಅಂತ ಹೇಳಿ ಕರಿತೀವಿ. ನೈಸರ್ಗಿಕ ಅನಿಲದಿಂದ ಪಡೆದ ಹೈಡ್ರೋಜನ್ ಅನಿಲವನ್ನು ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆಯಲ್ಲಿ ಉಪಯೋಗಿಸುತ್ತಾರೆ. ಇದು ಬಯೋಲಾಜಿಕಲ್ ಅಂತ ಆಗಬೇಕು. ಬಯೋಲಾಜಿಕಲ್ ಆಗಿ ಹೆಚ್ಚು ಮಹತ್ವವನ್ನು ಪಡೆದಿರುವುದರಿಂದ ಇದನ್ನು ಕಪ್ಪು ಚಿನ್ನ ಅಂತೇಳಿ ಕರೆಯಲಾಗುತ್ತೆ. ಬಯೋಲಾಜಿಕಲಿ ತಂದಾಗ ಇದು ಹೆಚ್ಚು ವಾಣಿಜ್ಯಕ್ಕೆ ಬಳಕೆಯಾಗುವಂಥದ್ದು. ವಾಣಿಜ್ಯಕ್ಕೆ ಹೆಚ್ಚು ಬಳಕೆ ಆಗಿರೋದ್ರಿಂದ ಈ ಒಂದು ಪೆಟ್ರೋ ರಾಸಾಯನಿಕಗಳನ್ನು ಪೆಟ್ರೋಲಿಯಂ ಅಂದರೆ ಯಾವುದು? ಡೀಸೆಲ್ ಮತ್ತು ಪೆಟ್ರೋಲ್ ಎರಡನ್ನೂ ಕೂಡಿ ನಾವು ಪೆಟ್ರೋಲಿಯಂ ಅಂತ ಹೇಳಿ ಕರಿತೀವಲ್ವ. ಈ ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಎಂದು ಕರೆಯಲಾಗುತ್ತೆ. ಪ್ರಶ್ನೆ ಕೇಳ್ತಾರೆ, ಕಪ್ಪು ಚಿನ್ನ ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತೆ? ಪೆಟ್ರೋಲಿಯಮನ್ನು ಕರೆಯಲಾಗುತ್ತೆ. ಇಷ್ಟು ನಮ್ಮ ಒಂದು ನೋಟ್ಸ್ ಆಗಿತ್ತು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಸಮುದ್ರ ಆಳದಿಂದ ಯಾವ ರೀತಿಯಾಗಿ ಪೆಟ್ರೋಲಿಯಮನ್ನು ತೆಗಿತಾರೆ ಅಂತ ನೋಡ್ತಾ ಬನ್ನಿ. ಈ ರೀತಿಯಾಗಿ ಸಮುದ್ರದ ಮೇಲ್ಭಾಗ ಇರುತ್ತೆ. ಸಮುದ್ರದ ಮೇಲ್ಭಾಗದಿಂದ ಬಾವಿಗಳನ್ನು ಈ ರೀತಿಯಾಗಿ ಕೊರಿತಾರೆ. ಸಮುದ್ರದ ಒಳಭಾಗದ ಒಳಗೆ ಈ ರೀತಿಯಾಗಿರುತ್ತೆ. ಇಲ್ಲಿ ನೀರಿರುತ್ತೆ. ನೀರಿನ ಮೇಲೆ ನಿಮಗೆ ಯಾವಾಗಲೂ ಗೊತ್ತಿರಬೇಕು, ನೀರಿನ ಮೇಲೆ ಯಾವಾಗಲೂ ಆಯಿಲ್ ಏನಾಗಿರುತ್ತೆ? ತೇಲಾಡ್ತಾ ಇರುತ್ತೆ. ಅಂದರೆ ನೀರಿಗಿಂತ
ಎಣ್ಣೆಯ ಒಂದು ತೈಲದ ಒಂದು ಡೆನ್ಸಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಹಾಗಾಗಿ ಇದು ನೀರಂತಾದರೆ ನೀರಿನ ಮೇಲ್ಗಡೆ ಇಲ್ಲಿ ತೈಲ ಇದೆ, ಈ ತೈಲದ ಮೇಲ್ಗಡೆ ಅನಿಲ ಇದೆ. ಇದು ನೈಸರ್ಗಿಕ ಅನಿಲ ಅಂತ ಹೇಳಿ ಕರಿತೀವಿ. ನೈಸರ್ಗಿಕ ಅನಿಲದ ಒಂದು ಸಪ್ರೇಟ್ ಬಾವಿ ಇದೆ, ಇದು ಪೆಟ್ರೋಲಿಯಮನ್ನು ತೆಗೆಯುವಂಥ ಸಪ್ರೇಟ್ ಬಾವಿ ಇದೆ. ಈ ರೀತಿಯಾಗಿ ತೆಗಿತಾರೆ. ಇವುಗಳನ್ನು ಸಂಗ್ರಹಣೆ ಮಾಡಿರುವಂಥ ಬಂಡೆ ಎಲ್ಲಿರುತ್ತೆ ಅಂದರೆ ಇದು ಸಂಗ್ರಾಹಕ ಬಂಡೆ ಆಗಿರುತ್ತೆ. ಇಲ್ಲಿಂದ ಇದು ಏನಾಗುತ್ತೆ ಅಂದರೆ ಡಿಫ್ಯೂಷನ್ ಕ್ರಿಯೆಯಿಂದ ಇದು ಇಲ್ಲಿ ನೀರಿನ ಮೂಲಕ ಹಾದು ಇಲ್ಲಿ ತೈಲ ಮತ್ತು ಅನಿಲಕ್ಕೆ ಈ ರೀತಿಯಾಗಿ ಸೇರುವಂಥದ್ದು. ಇದು ಏನಾಗುತ್ತೆ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ನಿಕ್ಷೇಪ ಏನಾಗಿರುತ್ತೆ ಸಮುದ್ರ ಆಳದಲ್ಲಿ ಈ ರೀತಿಯಾಗಿ ಇರುತ್ತೆ. ಈ ಒಂದು ಚಾರ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನು ಇಂಪಾರ್ಟೆಂಟ್ಪ ಅಂದರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ, LPG ಗ್ಯಾಸ್ ಅಂತ. ಇದನ್ನು ಯಾಕಪ್ಪ ಬಳಸ್ತೀವಪ್ಪ ಅಂದರೆ ಗೃಹ ಬಳಕೆ ಮತ್ತು ಕೈಗಾರಿಕೆ ಇಂಧನವಾಗಿ ಬಳಸಲಾಗುತ್ತೆ. ಪೆಟ್ರೋಲ್ ಯಾಕಂದರೆ ವಾಹನದ ಇಂಧನ, ವೈಮಾನಿಕ ಇಂಧನ, ಶುಷ್ಕ ಒಗೆತಕ್ಕೆ ದ್ರಾವಣಗಳಾಗಿ ಬಳಸಲಾಗುತ್ತೆ. ಸೀಮೆ ಎಣ್ಣೆಯನ್ನು ಒಲೆ ಮತ್ತು ದೀಪಗಳಿಗೆ ಬಳಸಲಾಗುತ್ತೆ ಮತ್ತು ಜೆಟ್ ವಿಮಾನಗಳ ಇಂಧನಗಳಾಗಿ ಸೀಮೆ ಎಣ್ಣೆಯನ್ನು ಬಳಸ್ತಾರೆ. ಪ್ರಶ್ನೆಯನ್ನು ಕೇಳ್ಬೋದು, ಜೆಟ್ ವಿಮಾನಗಳ ಇಂಧನವಾಗಿ ಈ ಕೆಳಗಿನವುಗಳನ್ನು ಬಳಸಲಾಗುತ್ತೆ: ಪೆಟ್ರೋಲಿಯಂ, ಡೀಸೆಲ್, LPG ಗ್ಯಾಸ್, ಸೀಮೆ ಎಣ್ಣೆ. ಈ ರೀತಿಯಾಗಿ ಕೇಳ್ತಾರೆ. ಸೀಮೆ ಎಣ್ಣೆಯನ್ನು ಜೆಟ್ ವಿಮಾನಗಳಿಗೆ ಬಳಸಲಾಗುತ್ತೆ. ಡೀಸೆಲ್ ಎಲ್ಲನ್ನು ಬಳಸ್ತಾರೆ. ಭಾರಿ ಅಂದರೆ ಗಾತ್ರದಲ್ಲಿ ದೊಡ್ಡದಾದ ವಾಹನಗಳಿಗೆ ಡೀಸೆಲನ್ನು ಬಳಸ್ತಾರೆ. ವಿದ್ಯುತ್ ದ್ವಿಭಾಜಕಗಳಿಗೆ ಬಳಸಲಾಗುತ್ತೆ. ಅಪಘರ್ಷಣ ತೈಲ, ಅದು ಅಪಘರ್ಷಣ ತೈಲ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಮೆಕ್ಯಾನಿಕಲ್ ಆಗಿರ್ಬೋದು, ಅದು ಘರ್ಷಣೆ ಆಗದೇ ಇರುವಾಗೆ ಆಯಿಲನ್ನು ಹಾಕ್ತಾರೆ. ಗ್ರೀಸ್ ಅಂತ ಹೇಳಿ ಕರಿತೀವಿ, ಅದಕ್ಕೆ ಅಪಘರ್ಷಣ ತೈಲ ಅಂತ ಹೇಳಿ ಕರಿತೀವಿ. ಅದು ಘರ್ಷಣೆ ನಿವಾರಕವಾಗಿ ಬಳಸಲಾಗುತ್ತೆ. ಕೊನೆಯದಾಗಿ ಪ್ಯಾರಾಫಿನ್ ಮೇನ್ ಅಂತ ಹೇಳಿ ಕರಿತೀವಿ. ಈಗ ವ್ಯಾಸಲಿನ್ ಜೆಲ್ಲಿ ಅಂತ ನಿಮಗೆ ಗೊತ್ತಿರ್ಬೋದು. ವ್ಯಾಸಲಿನಿಯಂ ಜೆಲ್ಲಿ ಅಂತ ಕೂಡ ಕೇಳ್ಬೋದು. ಇದು ಕೂಡ ಒಂದು ಪೆಟ್ರೋಲಿಯಂನ ಘಟಕವಾಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಪ್ಯಾರಾಫಿನ್ ಮೇನ್ ಅಂದರೆ ಮುಲಾಮುಗಳ ತಯಾರಿಕೆ ಮತ್ತು ಆಯಿಂಟ್ಮೆಂಟ್ ಹಚ್ಕೊಳ್ಳಿಕ್ಕೆ ಮೇಣದ ಬತ್ತಿ ಮತ್ತು ವ್ಯಾಸಲಿನ್ಗಳನ್ನು ಈ ಒಂದು ಪ್ಯಾರಾಫಿನ್ ಎನ್ನುವಂಥ ಪೆಟ್ರೋಲಿಯಂ ಘಟಕದ ಮೇಣದಿಂದ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಇನ್ನೊಂದಿಷ್ಟು ನೈಸರ್ಗಿಕ ಅನಿಲಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ರೀತಿಯಾಗಿ ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಸಿಂಪೀಡಿತ ಅಂದರೆ ಕಾಂಪ್ರೆಸ್ ಮಾಡಿದಾಗ, ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಕಾಂಪ್ರೆಸ್ ಮಾಡಿದಾಗ ಅದು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ, CNG ಅಂತ. ಮೊದಲಿಗೆ ನೈಸರ್ಗಿಕ ಅನಿಲವನ್ನು ಕಾಂಪ್ರೆಸ್ ಮಾಡಿ CNG ರೂಪದಲ್ಲಿ ಸಂಗ್ರಹಣೆ ಮಾಡಲಾಗುತ್ತೆ. ಅದಾದ ನಂತರ ಶಕ್ತಿಯ ಉತ್ಪಾದನೆಗೆ ಇದನ್ನು ಉಪಯೋಗಿಸಲಾಗುತ್ತದೆ. ಕಡಿಮೆ ಮಾಲಿನ್ಯಕಾರಕ ಆಗಿರೋದ್ರಿಂದ ಈಗ ಇದನ್ನು ಸಾರಿಗೆ ವಾಹನಗಳಿಗೆ ಕೂಡ ಉಪಯೋಗಿಸಲಾಗುತ್ತದೆ. ಈ ಒಂದು CNG ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದನ್ನು ನಾವು ಪರಿಶುದ್ಧ ಇಂಧನ ಅಂತ ಕೂಡ ಕರಿತೀವಿ. ಮತ್ತು CNG ಅತಿ ದೊಡ್ಡ ಅನುಕೂಲ ಏನಪ್ಪ ಅಂದರೆ ಕೊಳವೆಗಳ ಮೂಲಕ ಸರಬರಾಜು ಮಾಡಿ ಮನೆ ಮನೆಗೆ ಮತ್ತು ಕಾರ್ಖಾನೆಗಳಿಗೆ ನೇರವಾಗಿ ಉರಿಸಬಹುದು. ಇಂತಹ ಕೊಳವೆಗಳ ಜಾಲ ವಡೋದರ, ಗುಜರಾತ್, ದೆಹಲಿ ಭಾಗಗಳಲ್ಲಿ ಇದನ್ನು ಹೆಚ್ಚು ಜಾರಿಗೆ ತರಲಾಗಿದೆ. ನೈಸರ್ಗಿಕ ಅನಿಲವನ್ನು ಅನೇಕ ರಾಸಾಯನಿಕ ಮತ್ತು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಕಚ್ಚಾ ವಸ್ತುವಾಗಿ ಕೂಡ ಬಳಸಲಾಗುತ್ತದೆ. ಭಾರತವು ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ನೈಸರ್ಗಿಕ ಅನಿಲವು ತ್ರಿಪುರ, ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತು ಕೃಷ್ಣಾ ಗೋದಾವರಿ ನದಿ ಮುಖಜ ಭೂಮಿಯಲ್ಲಿ ನೈಸರ್ಗಿಕ ಅನಿಲ ವಿರಳವಾಗಿ ಸಿಗುವಂಥದ್ದು. ನೆಕ್ಸ್ಟ್, ನೈಸರ್ಗಿಕ ಅನಿಲ ಸಂಪನ್ಮೂಲಗಳು ಪರಿಮಿತವಾಗಿರುತ್ತೆ. ಪರಿಮಿತ ಅಂದರೆ ಏನು? ಇದನ್ನು ನಾವು ಖಾಲಿ ಮಾಡಿದಾಗ ನಮ್ಮ ಒಂದು ಮಾನವನ ಚಟುವಟಿಕೆಯಿಂದ ಇದನ್ನು ನಾವು ಬರಿದಾಗಿಸಬಹುದು. ಹಾಗಾಗಿ ಇದನ್ನು ಪರಿಮಿತ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ಈ ಒಂದು ಅಧ್ಯಾಯದ ಮೊದಲಿದಾಗಿ ನಾವು ಪಳೆಯುಳಿಕೆ ಇಂಧನ ಎಂದರೇನು, ಅರಣ್ಯ, ಖನಿಜ ಇವುಗಳನ್ನು ನೈಸರ್ಗಿಕ ಸಂಪನ್ಮೂಲ ಬರಿದಾಗುತ್ತವೆ ಅಂತ ನಾವು ಕಲ್ತಿದ್ದೀವಿ. ಅದೇ ರೀತಿಯಾಗಿ ಕಲ್ಲಿದ್ದಲು, ಪೆಟ್ರೋಲಿಯಂ, ಪಳೆಯುಳಿಕೆ ಇಂಧನಗಳು ಕೂಡ ನಮಗೆ ಗೊತ್ತಿದೆ.
ಸತ್ತ ಜೀವಿಗಳ ಇಂಧನಗಳಾಗಿ ಪರಿವರ್ತನೆಗೊಳ್ಳುವುದು ಅನೇಕ ಮಿಲಿಯನ್ ಗಟ್ಟಲೆ ಇದು ಬೇಕಾಗುತ್ತದೆ. ಇನ್ನೊಂದೆಡೆ ನಾವು ತಿಳಿದಿರುವ ಹಾಗೆ ಕೆಲವು 100 ವರ್ಷಗಳು ಮುಗಿದು ಹೋಗುತ್ತವೆ. ಇದಕ್ಕಿಂತ ಹೆಚ್ಚಾಗಿ ಈ ಇಂಧನಗಳ ಉರಿಯುವಿಕೆಯು ವಾಯು ಮಾಲಿನ್ಯದ ಪ್ರಮುಖ ಕಾರಣವಾಗಿದೆ. ಇವುಗಳ ಬಳಕೆ ಜಾಗತಿಕ ತಾಪಮಾನಕ್ಕೂ ಕೂಡ ಹೆಚ್ಚಳವಾಗಿದೆ. ಆದ್ದರಿಂದ ಅತಿ ಅಗತ್ಯವಾದಾಗ ಮಾತ್ರ ಈ ಇಂಧನಗಳನ್ನು ಬಳಸಬೇಕು. ಇದು ಪರಿಸರಕ್ಕೂ ಕೂಡ ಉತ್ತಮವಾಗಿರುತ್ತೆ. ಮುಂದಿನ ಜನರೇಷನ್ಗೆ ಈ ಒಂದು ಇಂಧನವನ್ನು ಕೂಡ ಬಳಸ್ಬೋದು. ನೆಕ್ಸ್ಟ್, ಭಾರತದಲ್ಲಿರುವ ಪೆಟ್ರೋಲಿಯಂ ಸಂರಕ್ಷಣಾ ಸಂಸ್ಥೆಯು ಪೆಟ್ರೋಲಿಯಂ ಸಂರಕ್ಷಣಾ ಸಂಸ್ಥೆಯು ಪೆಟ್ರೋಲಿಯಂ ಕನ್ಸರ್ವೇಷನ್ ಆ್ಯಂಡ್ ರಿಸರ್ಚ್ ಅಸೋಸಿಯೇಷನ್ ವಾಹನ ಚಲಾಯಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದರ ಕುರಿತು ಸಲಹೆಯನ್ನು ನೀಡುತ್ತದೆ. ಅವರು ನೀಡುವ ಸಲಹೆಗಳು ಏನೆಂದರೆ, ಸಾಧ್ಯವಾದಷ್ಟು ದೂರ ಸ್ಥಿರವಾಗಿ ಮಿತವಾಗಿ ವೇಗವನ್ನು ಚಲಾಯಿಸಬೇಕು. ಅಂದರೆ ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮಿತವಾದ ವೇಗದಲ್ಲಿ ವಾಹನವನ್ನು ಚಲಾಯಿಸಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನಪ್ಪ ಅಂದರೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದ್ರೂ ಸ್ಥಳದಲ್ಲಿ ನೀವು ಕಾಯುವ ಸಂದರ್ಭದಲ್ಲಿ ವಾಹನದ ಇಂಜಿನನ್ನು ಸ್ಥಗಿತಗೊಳಿಸಿ. ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ವಾಹನದ ನಿಯಮಿತ ನಿರ್ವಹಣೆಯಲ್ಲಿ ಮರೆಯದೆ ಕೈಗೊಳ್ಳಿ. ಈ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊಟ್ಟಿದ್ದಾರೆ. ಓಕೆ, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ ಕ್ವಶನ್ಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ತಾ ಹೋಗೋಣ. ಈಗ ಮೊದಲನೇ ಪ್ರಶ್ನೆ, CNG ಮತ್ತು LPGಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲಗಳೇನು? LPGಗಳನ್ನು CNGಗಳನ್ನು ಏನು ಮಾಡ್ಬೋದಪ್ಪ ಅಂದರೆ, ನಾವು ನೇರವಾಗಿ ಪೈಪ್ನಿಂದ ತಗೋಬೋದು. ಇದು ಒಂದು ಪರಿಶುದ್ಧವಾದ ಒಂದು ಇಂಧನವಾಗಿರುತ್ತೆ. LPG ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಕಾಂಪ್ರೆಸ್ಡ್ ನೈಟ್ರೋಜನ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಇದರ ಉಪಯೋಗಗಳನ್ನು ನಾವೀಗ ನೋಡಿದ್ವಿ. ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನ ಯಾವುದು? ಪೆಟ್ರೋಲಿಯಂ ಕಲ್ಲಿದ್ದಲು, ಡಾಂಬರ್. ರಸ್ತೆಗಳ ಮೇಲ್ಮೈ ನಿರ್ಮಾಣವನ್ನು ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿ. ಪೆಟ್ರೋಲಿಯಂ ಡಾಂಬರನ್ನು ಕೂಡ ಬಳಸ್ತಾರೆ ಮತ್ತು ಬಿಟುಮಿನಸ್ ಎನ್ನುವಂಥದ್ದನ್ನು ನಾವೀಗ ಬಳಸ್ತಾ ಇದ್ದೀವಿ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಸತ್ತ ಸಸ್ಯರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎಂಬುದನ್ನು ವಿವರಿಸಿ. ಈ ಒಂದು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಸತ್ತ ಸಸ್ಯರಾಶಿಯು ಕಲ್ಲಿದ್ದಲು ಭೂಮಿಯ ಆಳಕ್ಕೆ ಸೇರಿ ಅಲ್ಲಿ ಅತಿಯಾದ ತಾಪಮಾನ, ಅತಿಯಾದ ಒತ್ತಡದಿಂದಾಗಿ ಅಲ್ಲಿ ಅವು ಪಳೆಯುಳಿಕೆಗಳು ಹಲವಾರು ವರ್ಷಗಳ ಸಮಯ, ಮಿಲಿಯನ್ ಗಟ್ಟಲೆ ವರ್ಷಗಳನ್ನು ತೆಗೆದುಕೊಂಡು ಅವು ಕಲ್ಲಿದ್ದಲಾಗಿ ಮಾರ್ಪಾಡಾಗುತ್ತವೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಕಾರ್ಬನೀಕರಣ ಎಂದು ಕರೆಯುತ್ತೇವೆ. ಬಿಟ್ಟ ಸ್ಥಳವನ್ನು ತುಂಬಿ ಡ್ಯಾಶ್ ಮತ್ತು ಡ್ಯಾಶ್ಗಳು ಪಳೆಯುಳಿಕೆ ಇಂಧನಗಳು. ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ನೈಸರ್ಗಿಕ ಅನಿಲಗಳು, ಪಳೆಯುಳಿಕೆ ಇಂಧನಗಳು. ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದನ್ನು ಶುದ್ಧೀಕರಣ ಅಂತೇಳಿ ಕರಿತೀವಿ. ಪೆಟ್ರೋಲಿಯಂ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಶುದ್ಧೀಕರಣ ಎಂದು ಕರೆಯುತ್ತೇವೆ. ಅತ್ಯಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುವ ವಾಹನದ ಇಂಧನ ಯಾವುದು ಅಂತ ಇದೆ. ಅತ್ಯಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುವ ವಾಹನದ ಇಂಧನ ಯಾವುದು? ಸೊ ಯಾವ ಒಂದು ಇಂಧನವನ್ನು ಬಳಸ್ತೀವಪ್ಪ ಅಂದರೆ CNG ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ಇಲ್ಲಿ ಬಳಸ್ತೀವಿ. ಅತ್ಯಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುವಂಥ ಇಂಧನ ಯಾವುದು ಅಂದರೆ CNG ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳು ಮುಂದೆ ಸರಿ ಮತ್ತು ತಪ್ಪು ಉತ್ತರವನ್ನು ಗುರುತಿಸಿ. ಪಳೆಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು. ಇದು ತಪ್ಪಾದ ಆನ್ಸರ್. ಪ್ರಯೋಗಶಾಲೆಯಲ್ಲಿ ನಾವು ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ. ರಾಂಗ್ ಆನ್ಸರ್. CNGಯು ಪೆಟ್ರೋಲಿಯಂಗಳಿಗಿಂತ ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಇದು ಕೂಡ ತಪ್ಪು. ಕೋಕ್ ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ. ಸರಿಯಾಗಿದೆ. ಕಲ್ಲಿದ್ದಲು ಮತ್ತು ಅನಿಲಗಳ ಅನೇಕ ವಸ್ತುಗಳ ಮಿಶ್ರಣವಾಗಿದೆ. ಸರಿ. ಇದು ಸುಮಾರು 2 ಕಲ್ಲಿದ್ದಲು, ಅನಿಲ, ಅನೇಕ ವಸ್ತುಗಳ ಮಿಶ್ರಣವಾಗಿರುತ್ತೆ. ಸೀಮೆಯೊಂದು
ಪಳೆಯುಳಿಕೆ ಇಂಧನವಲ್ಲ. ಇದು ಕೂಡ ತಪ್ಪಾದ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ. ಪಳೆಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ? ಏಕೆಂದರೆ ಇವು ಸತ್ತ ಜೀವಿಗಳಿಂದ ಹಲವಾರು ಸಸ್ಯಗಳು ಹುದುಗಿ ಹೋಗಿರೋದ್ರಿಂದ ಇವು ಏನಾಗುತ್ತೆ ಅಂದರೆ ಪಳೆಯುಳಿಕೆ ಇಂಧನಗಳು ಹಲವಾರು ವರ್ಷಗಳ ನಂತರ ಇವು ಖಾಲಿಯಾಗಿ ಹೋಗಿಬಿಡುತ್ತೆ. ಈಗ ಮುಂದೆ ಅವು ಮತ್ತೆ ಪೆಟ್ರೋಲಿಯಂ ತಯಾರಾಗಬೇಕಂದ್ರೆ ಭೂಮಿ ಮೇಲೆ ಅಷ್ಟು ಜಾಸ್ತಿ ಪ್ರಮಾಣದ ಅರಣ್ಯ ಸಂಪತ್ತಿಲ್ಲ ಮತ್ತು ಅದನ್ನು ಉಳಿಸಿಕೊಳ್ಳುವಂತಹ ಮನಸ್ಥಿತಿ ಕೂಡ ಮನುಷ್ಯರಲ್ಲಿ ಇಲ್ಲ. ಹಾಗಾಗಿ ಇದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಕೋಕ್ನ ಲಕ್ಷಣಗಳನ್ನು ಮತ್ತು ಉಪಯೋಗಗಳನ್ನು ಬರೀರಿ. ಕೋಕ್ನ ಲಕ್ಷಣ ಏನಂದರೆ ಪರಿಶುದ್ಧವಾದ ಕಠಿಣವಾಗಿರುತ್ತೆ. ಇದರ ಮೈ ಮೇಲೆ ಕೆಲವೊಂದಿಷ್ಟು ರಂಧ್ರಗಳನ್ನು ಹೊಂದಿರುತ್ತೆ. ಇದು ಅತ್ಯಂತ ಕಪ್ಪು ಬಣ್ಣದಾಗಿರುತ್ತೆ. ಇದನ್ನು ಎಲ್ಲಿ ಬಳಸ್ತಾರಪ್ಪ ಅಂದರೆ ಲೋಹಗಳ ಉದ್ಧರಣದಲ್ಲಿ ಬಳಸಲಾಗುತ್ತದೆ. ಈ ಒಂದು ಕೋಕ್ನ ಉಪಯೋಗವಾಗಿತ್ತು. ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಇದೆ. ಸತ್ತ ಜೀವಿಗಳು, ಸತ್ತ ಸಸ್ಯ ಸಂಪತ್ತು ಭೂಮಿ ಆಳಕ್ಕೆ ಹೋಗಿ ಸಾಕಷ್ಟು ಪ್ರಮಾಣದ ಒತ್ತಡ ಮತ್ತು ಶಾಖದಿಂದಾಗಿ ಈ ಒಂದು ಕ್ರಿಯೆ ಉಂಟಾಗುವಂಥದ್ದು. ಈ ರೀತಿಯಾಗಿ ನೀವು ಸ್ವಂತ ವಾಕ್ಯದಲ್ಲಿ ವಿವರಿಸ್ತಾ ಬನ್ನಿ. ಪ್ರಶ್ನೆಗಳು ಈ ರೀತಿಯಾಗಿದೆ. ಪಳೆಯುಳಿಕೆ ಇಂಧನಗಳು ಯಾವುವು? ಪಳೆಯುಳಿಕೆ ಇಂಧನಗಳು ಯಾವುವು ಅಂತ ಪ್ರಶ್ನೆ ಇದೆ. ಯಾವ ರೀತಿಯಾಗಿ ನಾವು ಉತ್ತರವನ್ನು ನೀಡಬೇಕು ಅಂತ ನೋಡೋದಾದರೆ, ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಒಳಗೆ ಹೂತು ಹೋಗಿರುವ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಅವಶೇಷಗಳಿಂದ ರೂಪುಗೊಂಡ ಇಂಧನಗಳನ್ನು ಪಳೆಯುಳಿಕೆ ಇಂಧನಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನಿದೆ, ಕಲ್ಲಿದ್ದಲಿನಿಂದ 3 ಉಪ ಉತ್ಪನ್ನಗಳು ಹೆಸರಿಸಿ. ಕೋಕ್, ಕಲ್ಲಿದ್ದಲು ಟಾರ್ ಅಥವಾ ಕಲ್ಲಿದ್ದಲು ಡಾಂಬರು, ಕಲ್ಲಿದ್ದಲು ನೈಸರ್ಗಿಕ ಅನಿಲವನ್ನು ಕೂಡ ಬರೀಬೋದು. ಕೋಕ್ ಎಂದರೇನು? ಕೋಕ್ ಒಂದು ಗಟ್ಟಿಯಾದ ರಂಧ್ರವಿರುವ ಕಪ್ಪು ವಸ್ತುವಾಗಿದ್ದು ಇದು ಇಂಗಾಲದ ಬಹುತೇಕ ಶುದ್ಧ ರೂಪವಾಗಿದೆ. ಅತ್ಯಂತ ಶುದ್ಧವಾದ ಪಳೆಯುಳಿಕೆ ಇಂಧನ ಯಾವುದು? CNG, ಸಂಕುಚಿತ ನೈಸರ್ಗಿಕ ಅನಿಲ ಅಥವಾ CNG ಅಂತ ಹೇಳಿ ಕರಿತೀವಿ. ಪೆಟ್ರೋಲಿಯಮನ್ನು ಏನೆಂದು ಕರೆಯಲಾಗುತ್ತದೆ? ಇದನ್ನು ಕಚ್ಚಾ ತೈಲ ಅಂತ ಹೇಳಿ ಕರೆಯಲಾಗುತ್ತೆ. ಸಣ್ಣ ಉತ್ತರಗಳು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕಲ್ಲಿದ್ದಲಿನ ವಿನಾಶಕಾರಿ ಬಟ್ಟಿ ಇಳಿಸುವಿಕೆ ಎಂದರೇನು? ಕಲ್ಲಿದ್ದಲು ಟಾರ್, ಕಲ್ಲಿದ್ದಲನ್ನು ಅನಿಲವನ್ನು ಪಡೆಯಲು ಗಾಳಿಯ ಅನುಪಸ್ಥಿತಿಯಲ್ಲಿ ಕಲ್ಲಿದ್ದಲನ್ನು ಬಲವಾಗಿ ಬಿಸಿ ಮಾಡುವುದನ್ನು ಕಲ್ಲಿದ್ದಲಿನ ವಿನಾಶಕಾರಿ ಬಟ್ಟಿ ಇಳಿಸುವಿಕೆ ಎಂದು ಕರೆಯಲಾಗುತ್ತದೆ. ಕೋಕ್ನ 2 ಉಪಯೋಗಗಳನ್ನು ಬರೆಯಿರಿ. ಉಕ್ಕು ತಯಾರಿಕೆಯಲ್ಲಿ ಮತ್ತು ಇಂಧನವಾಗಿ ಇದನ್ನು ಬಳಸಲಾಗುತ್ತದೆ. ಕಲ್ಲಿದ್ದಲಿನ ಟಾರ್ ಇದರ ಉಪಯೋಗ ಏನು? ರಸ್ತೆಯನ್ನು ನಿರ್ಮಾಣ ಮಾಡಲು ಮತ್ತು ಬಣ್ಣಗಳು, ಔಷಧಗಳು, ನ್ಯಾಪ್ಥಲಿನ್ ಗುಳಿಗೆಗಳನ್ನು ತಯಾರಿಸಲು ಬಳಸಲಾಗುತ್ತದೆ. 9ನೇ ಪ್ರಶ್ನೆ, ಪಳೆಯುಳಿಕೆ ಇಂಧನಗಳು ನವೀಕರಿಸಲಾದವು ಏಕೆ ಅಂತ ಕೇಳ್ತಾರೆ. ಪಳೆಯುಳಿಕೆ ಇಂಧನಗಳು ರೂಪುಗೊಳ್ಳುವ ಲಕ್ಷಾಂತರ ವರ್ಷಗಳಿಂದ ತೆಗೆದುಕೊಳ್ಳುತ್ತವೆ. ಅವುಗಳನ್ನು ತ್ವರಿತವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವು ನವೀಕರಿಸಲಾಗದವು ಅಂತ ಹೇಳಿ ಕರೀತಾರೆ. CNG ಎಂದರೇನು? CNG ಎಂದರೆ ಸಂಕುಚಿತ ನೈಸರ್ಗಿಕ ಅನಿಲ. ಇದರ ಅನುಕೂಲ ಏನಪ್ಪ ಅಂದರೆ ಕಡಿಮೆ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಲಾಂಗ್ ಆನ್ಸರ್ ಅಂತ ಕೂಡ ಕರಿಬೋದು. ಲಾಂಗ್ ಆನ್ಸರ್ ಅಂದರೆ 3 ಅಂಕ 4 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಕಲ್ಲಿದ್ದಲ ರಚನೆಯನ್ನು ವಿವರಿಸಿ. ಕಲ್ಲಿದ್ದಲಿನ ರಚನೆಯನ್ನು ವಿವರಿಸಿ ಅಂತ ಇದೆ. ಲಕ್ಷಾಂತರ ವರ್ಷಗಳ ಹಿಂದೆ ಸಸ್ಯಗಳು ಮತ್ತು ಮಣ್ಣಿನ ಪದರಗಳ ಅಡಿಯಲ್ಲಿ ಹೂಳಲಾಯಿತು. ಶಾಖ ಮತ್ತು ಒತ್ತಡ, ಗಾಳಿಯ ಅನುಪಸ್ಥಿತಿಯಲ್ಲಿ ಈ ಸಸ್ಯಗಳು ನಿಧಾನವಾಗಿ ಕಲ್ಲಿದ್ದಲಾಗಿ ಬದಲಾದವು. ಈ ಒಂದು ಪ್ರಕ್ರಿಯೆಯನ್ನು ಕಾರ್ಬೊನೈಜೇಷನ್ ಎಂದು ಕರೆಯಲಾಗುತ್ತದೆ. ಪೆಟ್ರೋಲಿಯಂ ರಿಫೈನಿಂಗ್ ಎಂದರೆ ಏನು? ಪೆಟ್ರೋಲಿಯಂ ಸಂಸ್ಕರಣೆಯು ಕಚ್ಚಾ ತೈಲವನ್ನು ಪೆಟ್ರೋಲಿಯಂ ಸಂಸ್ಕರಣಾಗಾರದಲ್ಲಿ ಭಾಗಶಃ ಬಟ್ಟಿ ಇಳಿಸುವ ಮೂಲಕ ಪೆಟ್ರೋಲಿಯಂ, ಡೀಸೆಲ್, ಸೀಮೆಎಣ್ಣೆ
ಮುಂತಾದ ಉಪಯುಕ್ತ ವಿಭಿನ್ನ ಘಟಕಗಳಾಗಿ ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ. ಆದ್ದರಿಂದ ಇದನ್ನು ಪೆಟ್ರೋಲಿಯಂ ರಿಫೈನಿಂಗ್ ಅಥವಾ ಪೆಟ್ರೋಲಿಯಂ ಪರಿಶುದ್ಧ ಮಾಡುವಂಥದ್ದು ಅಂತ ಹೇಳಿ ಕರಿತೀವಿ. ಇನ್ನೊಂದು ಪ್ರಶ್ನೆ ಇದೆ, ಪಳೆಯುಳಿಕೆ ಇಂಧನಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರೆಯಿರಿ. ಅನುಕೂಲ, ಹೆಚ್ಚಿನ ಶಕ್ತಿಯ ಉತ್ಪಾದನೆಯನ್ನು ಬಳಸಲು ಸುಲಭ ಮತ್ತು ಅನಾನುಕೂಲ, ವಾಯು ಮಾಲಿನ್ಯವನ್ನು ನವೀಕರಿಸಲಾಗದ ಕಾರಣ. 15ನೇ ಪ್ರಶ್ನೆ, ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ಏಕೆ ಸಂರಕ್ಷಿಸಬೇಕು? ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ಸೀಮಿತ ಸಂಪನ್ಮೂಲವಾಗಿರುವುದರಿಂದ ಇವು ದಣಿದಿರಬಹುದು ಅಥವಾ ಇವು ನಾಶ ಹೊಂದಬಹುದು. ಇವುಗಳನ್ನು ಸಂರಕ್ಷಿಸಲು ಭವಿಷ್ಯದ ಪೀಳಿಗೆಗೆ ಲಭ್ಯತೆಯನ್ನು ಖಚಿತಪಡಿಸುತ್ತವೆ. ಇದನ್ನು ಮಾಲಿನ್ಯ ಕೂಡ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳು ಈ ರೀತಿಯಾಗಿದ್ದಾವೆ. ಕೋಕ್ ಬಹುತೇಕ ಶುದ್ಧ ರೂಪವಾಗಿದೆ. ಯಾವುದರ ಶುದ್ಧ ರೂಪ? ಕಾರ್ಬನ್ನ ಶುದ್ಧ ರೂಪ. ಪೆಟ್ರೋಲಿಯಮನ್ನು ಇದರಿಂದ ಪ್ರತ್ಯೇಕಿಸಲಾಗಿದೆ. ಯಾವುದರಿಂದ? ಭಾಗಶಃ ಬಟ್ಟಿ ಇಳಿಸುವಿಕೆ ಅಥವಾ ಇದನ್ನು ಬಟ್ಟಿ ಇಳಿಸುವಿಕೆ ಮೂಲಕ ಏನು ಮಾಡ್ತಾರೆ? ಪೆಟ್ರೋಲಿಯಮನ್ನು ವಿವಿಧ ಘಟಕಗಳಾಗಿ ವಿಭಾಗ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಓಕೆ ಫ್ರೆಂಡ್ಸ್, ಇದು ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಈ ಚಾಪ್ಟರ್ಗೆ ಸಂಬಂಧಿಸಿದಾಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ವಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಉಪಯೋಗ ಇದೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನು ತಿಳಿಸಬೇಡಿ. ವಿಡಿಯೋ ಮತ್ತು ನೋಟ್ಸ್ ಕ್ವಾಲಿಟಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.